ಒಂದು 25,000 ರೂಪಾಯಿ ಸಂಬಳದಲ್ಲಿ 2 ಮಕ್ಕಳು ಓದಿಸೋದು, ಮತ್ತು ಸಂಸಾರ ನಡೆಸೋದು, ಬಾಡಿಗೆ ಮನೆಯಲ್ಲಿರೋದು. ಮಗಳು ಕೂಡ BSc ಓದಿರೋಳು. ಆತ ಮತ್ತು ಇವರಿಬ್ಬರು ಕೂಡ 9ನೇ ಕ್ಲಾಸಿಂದ ಒಡನಾಟದಲ್ಲಿರುವಂಥವ್ರು. ಒಂದೇ ಊರವರಲ್ಲ. ಹಿಂಗೆ ಸಲಿಗೆ ಜಾಸ್ತಿಯಾಗಿ ಒಬ್ರಿಗೊಬ್ರು ಮಾಡಬಾರ್ದನ್ನು ಅಪ್ರಾಪ್ತರಾಗಿದ್ದಾಗಲೇ ಮಾಡ್ಕೊಂಡ್ಬಿಟ್ಟವ್ರು. ಅವನಿಗೆ 20 ವರ್ಷ ಆಗದಿರೋ ಮುಂಚೆನೇ ಮಗುಗೆ ಜನ್ಮ ಕೊಡೋ ಥರ ಮಾಡ್ಬಿಡ್ತಾನೆ. ಆ ಹುಡುಗಂದು ಎಷ್ಟು ತಪ್ಪಿದೆಯೋ ನಮ್ಮ ಹೆಣ್ಣು ಮಗಳದು ಕೂಡ ಭಾಳ ತಪ್ಪಿದೆ. ಇವರಿಬ್ಬರಿಗೂ ಮದುವೆ ಮಾಡಿಸ್ಬೇಕು. ಆ ಮಗುವಿಗೆ ತಂದೆ ತಾಯಿ ಪ್ರೀತಿ ಸಿಗಬೇಕು. ಏನು ಯಾರು ಮಾಡದೇ ಇರುವಂಥದ್ದು ಏನು ಮಾಡಿಲ್ಲ. ಅದು ಯಾವಾಗ ಮಾಡಬೇಕೋ ಮಾಡ್ತೀರಾ ಅದನ್ನು ಮೊದಲೇ ಮಾಡ್ಕೊಂಡು ತಪ್ಪು ಮಾಡಿಬಿಟ್ಟಿದ್ದಾರೆ. ಈಗ ಅವರು ತಿರಸ್ಕಾರನೂ ಮಾಡೋಕ್ಕಾಗೋದಿಲ್ಲ, ಒಪ್ಪಲೇಬೇಕಾಗ್ತದೆ. ಇಬ್ಬರು ಒಪ್ಕೊಂಡ್ಬಿಟ್ರೆ 5 ನಿಮಿಷದ ಕೆಲಸ, ಒಂದೇ 5 ನಿಮಿಷದ ಕೆಲಸ ಇದು. ಈಗ ಜೈಲಲ್ಲಿದ್ದಾನೆ, ನಮಗೆ 21 ವರ್ಷ ಇದೆ, ತುಂಬ ಚೆಂದ ಇದ್ದಾನೆ. ಮಗುತು ಕೂಡ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಫ್ಯಾಮಿಲಿಗಳಿದು. ಆ ಮಗುನೇ ನಂದಲ್ಲ ಅಂತ ಹೇಳ್ಬಿಡ್ಬೋದಾ? DNA ಮಾಡ್ಬೋದಾ? DNA ಏನಿದೆ ಅದೇ ತಾನೇ ಬರುತ್ತೆ. ಆವಾಗ ಈಗಾದ್ರೂ 100 ಸುಳ್ಳು ಹೇಳ್ಕೋಬೋದು. DNA ಮಾಡಿದ್ಮೇಲೆ ಏನು ಹೇಳ್ತೀರಾ ನೀವು? ನನ್ನ ಮಗ ಯಾರು ಮಾಡದಿರೋದು ಮಾಡಿಲ್ಲ ಬಿಡಯ್ಯ, ನನಗೆ ನನ್ನ ಮೊಮ್ಮಗನ ಕೊಟ್ಟಿದ್ದಾನೆ, ಅವನು ನನ್ನ ಸೊಸೆ ಆಯ್ತು ಬಿಡ್ರೆ ಏನೋ ವಯಸ್ಸಲ್ಲಿ ಮಾಡಿದ್ದಾನೆ ತಪ್ಪು, ಅಕ್ಸೆಪ್ಟ್ ಮಾಡ್ತೀನಿ ಅಂತ ಮಾಡ್ಬಿಡ್ರಿ. ಇಡೀ ರಾಜ್ಯದ ಜನ ಅವನು ಒಪ್ಪಿಬಿಡುತ್ತೆ. ಹೆಚ್ಚಾಗಿ ಅವ್ರ ತಂದೆ ತಾಯಿ ಒಪ್ಕೊಂಡು ಮದುವೆ ಮಾಡಿದ್ರೆ ಆಗೋಷ್ಟು ಸಂತೋಷ ಇದೆಯಲ್ಲ, ಯಾವುದನ್ನು ಇಲ್ಲ. ಈಗ ಇದೆಲ್ಲ ನೀವು ಕೂಡಪ್ಪ ಎಲ್ಲ ವಿಚಾರನ ಜನರಿಗೆ ಹೇಳಿರ್ತೀರ. ಇದು ಯಾರ ಮನೆಯಲ್ಲೂ ಕೂಡ ನಡೀಬಾರ್ದು. ಯಾಕಂದರೆ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ತಂದೆ ತಾಯಿಗಳು ಪಡೋ ಕಷ್ಟ ಇದೆಯಲ್ಲ, ಅದು ಭಾಳ ದೊಡ್ಡದು. ಶ್ರೀಮಂತರಾಗಲಿ ಬಡವರಾಗಲಿ, ಶ್ರೀಮಂತರೇನೋ ಒಂದು ಸ್ವಲ್ಪ ಹಣ ಇರುತ್ತೆ, ಅವ್ರನ್ನ ನೋಡ್ಕೊಳ್ಳೋ ವ್ಯವಸ್ಥೆ ಇರುತ್ತೆ. ಆದರೆ ಬಡವ್ರ ಮಕ್ಕಳನ್ನ ಓದಿಸೋವಾಗ ಈ ರೀತಿ ಮಕ್ಕಳು ತಪ್ಪದಾರಿಗೆ ಹೋಗ್ಬಿಡೋದು, ಅದರಿಂದ ಎಷ್ಟು ಅನಾನುಕೂಲಗಳು, ಅವಮಾನಗಳು, ತಿರಸ್ಕಾರಗಳು ಆ ಮನೆಯನ್ನು ಎಷ್ಟು ಬೇಯಿಸ್ಬಿಡುತ್ತೆ ಅನ್ನೋದಕ್ಕೆ ಇವತ್ತು ಇಲ್ಲಿ ನಡೆದಿರುವಂಥ ಒಂದು ಪ್ರಕರಣ ಸಾಕ್ಷಿ. ಇವರು ಮೂಲತಃವಾಗಿ ಇವರು ವಿಶ್ವಕರ್ಮ ಸಮಾಜಕ್ಕೆ ಸೇರಿದವರು, ತುಂಬ ಬಡವರು, ಪಾಪದವರು. ಒಂದು 25,000 ರೂಪಾಯಿ ಸಂಬಳದಲ್ಲಿ 2 ಮಕ್ಕಳನ್ನ ಓದಿಸೋದು, ಮತ್ತು ಸಂಸಾರ ನಡೆಸೋದು, ಬಾಡಿಗೆ ಮನೆಯಲ್ಲಿರೋದು, ಮನೆ ಕೂಡ ಬಾಡಿಗೆ ಮನೆ, ಇದೆಲ್ಲ ನೋಡಿದಾಗ ಅವ್ರ ಮಗಳು ಕೂಡ BSc ಓದಿರೋಳು, ಪೂಜಾ. ಆಮೇಲೆ ಆ ಹುಡುಗ ಇದನ್ನಲ್ಲ, ಈಗ ಏನು ಪ್ರಕರಣ ನಡೀತಾ ಇದೆ, ಯಾರಿಗೆ ಜನ್ಮ ಕೊಟ್ಟಿದ್ದಾನೆ ಅವರ ಮಗುವಿನ ತಂದೆ, ಆತ ಮತ್ತು ಇವರಿಬ್ಬರು ಕೂಡ 9ನೇ ಕ್ಲಾಸಿಂದ ಒಡನಾಟದಲ್ಲಿರುವಂಥವ್ರು ಅಂತೆ. ಇವಾಗ ನಾನು ಒಳಗಡೆ ಹೋಗಿ ಎಲ್ಲ ಹುಡುಗಿ ಹತ್ರನೂ ವಿಚಾರಿಸಿದೆ. 7 ವರ್ಷದಿಂದ 9ನೇ ಕ್ಲಾಸ್ನಲ್ಲಿಂದ ಕೂಡ ಅವ್ರು ಓದೋವಾಗಲೂ ಕೂಡ. ಸೊ ಒಬ್ರಿಗೊಬ್ಬರು ಒಂದೇ ಊರವರಲ್ಲ. ಹಿಂಗೆ ಸಲಿಗೆ ಜಾಸ್ತಿಯಾಗಿ ಒಬ್ರಿಗೊಬ್ಬರು ಮಾಡಬಾರ್ದನ್ನು ಅಪ್ರಾಪ್ತರಾಗಿದ್ದಾಗಲೇ ಮಾಡ್ಕೊಂಡ್ಬಿಟ್ಟವ್ರೆ. ಅವನಿಗೆ 20 ವರ್ಷ ಆಗದಿರೋ ಮುಂಚೆನೇ ಮಗುಗೆ ಜನ್ಮ ಕೊಡೋ ಥರ ಮಾಡಿಬಿಟ್ಟಿದ್ದಾನೆ. ಈ ಹುಡುಗಿನೂ ಕೂಡ ತಪ್ಪಿದ್ದಾಳೆ. ಈ ಹುಡುಗಿದು ಒಳ್ಳೆ ನಡತೆಯಿಂದ ನಾನು ಹೇಳೋದಿಲ್ಲ. ಆ ಹುಡುಗಂದು ಎಷ್ಟು ತಪ್ಪಿದೆಯೋ ನಮ್ಮ ಹೆಣ್ಣು ಮಗಳದು ಕೂಡ ಭಾಳ ತಪ್ಪಿದೆ. ಈಗೇನಾಗಿದೆ, ಈಗ ತಪ್ಪು ಒಪ್ಪುಗಳದ್ದು ಮಾತಾಡ್ತಾ ಹೋದರೆ ಇದು ಮುಗಿಯೋದ ಕತೆ ಆಗೋಗಿದೆ. ಅವರಿಬ್ಬರು ಏನೋ ಆಗೋಗಿ, ನಾನು ಆವಾಗಲೇ ಹೇಳ್ದಂಗೆ ನನಗೆ 1 ತಿಂಗಳು 2 ತಿಂಗಳು ಗೊತ್ತಿಲ್ದಿರಾಗಿ ಏನೋ ಅವ್ರವ್ರಿಗೆ ನಮಗೆ ಗೊತ್ತಿಲ್ದಿರಂಗೆ ಏನೋ ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ರೆ ಅದು ಸಮಸ್ಯೆ ಅಲ್ಲ. ಈ ಥರದ್ದು ಬೇಕಾದಷ್ಟು ದೇಶದಲ್ಲಿ ನಡೀತವೆ. ಆದರೆ ಇಲ್ಲಿ ಆಗಿಲ್ಲ. ಆ ಮಗುಗೆ ಜನ್ಮ ಕೊಟ್ಟಾಗಿದೆ. ಅದ್ರ ಹಿಂದೆ ಭಾಳಷ್ಟು ಏನೇನೋ ನಡೆದಿದೆ. ಈಗ ಅದೆಲ್ಲ ಹೇಳೋದ್ರಿಂದ ಮತ್ತೆ ಕೆದಕ್ದಂಗೆ ಆಗುತ್ತೆ. ಈಗ ಅಲ್ಟಿಮೇಟ್ ಏನಪ್ಪ ಅಂದರೆ ಇವರಿಬ್ಬರಿಗೂ ಮದುವೆ ಮಾಡಿಸ್ಬೇಕು. ಆ ಮಗುವಿಗೆ ತಂದೆ ತಾಯಿ ಪ್ರೀತಿ ಸಿಗಬೇಕು. ನಾವೆಲ್ಲ ಕಷ್ಟದಲ್ಲಿದ್ದಾಗ ತಂದೆ ತಾಯಿ ಪ್ರೀತಿನ ಅಷ್ಟು ಸುಲಭವಾಗಿ ತಗೊಂಡಿಲ್ಲ. ಅವರೇ ಕಷ್ಟದಲ್ಲಿದ್ದರು, ನಾವು ಕಷ್ಟದಲ್ಲಿದ್ವಿ. ನಾವು ತಂದೆ ತಾಯಿ ಪ್ರೀತಿ ಎಷ್ಟು ದೊಡ್ಡದು ಅಂತ ನನಗೆ ಗೊತ್ತಿದೆ. ಅದನ್ನು ಈ ಮಗು ತಬ್ಲಿ ಆಗಬಾರ್ದು. ಒಡೆದೋಗಿರೋ ಮನಸ್ಸುಗಳನ್ನ ಸೇರಿಸ್ಬೇಕು. ಕಾನೂನು ಕ್ರಮ ಶಿಕ್ಷೆ ಇದೆಲ್ಲನೂ ಆಮೇಲೆ ಇನ್ನೊಂದು ಸೈಡು. ಆದರೆ ಇದು ಏನು ಯಾರೂ ಮಾಡದೇ ಇರೋವಂಥದ್ದು ಏನು ಮಾಡಿಲ್ಲ. ಆದರೆ ಅದು ಯಾವಾಗ ಮಾಡಬೇಕೋ ಮಾಡ್ತೀರ ಅದನ್ನು ಮೊದಲೇ ಮಾಡ್ಕೊಂಡು ತಪ್ಪು ಮಾಡಿಬಿಟ್ಟಿದ್ದಾರೆ ಅವರಿಬ್ಬರು. ಅದರಿಂದ ಅವ್ರ ತಂದೆ ತಾಯಿಗಳಿಗೂ ನಾನು ಮನವಿ ಮಾಡ್ತಾ ಇರೋದು, ಬೆಳಗ್ಗೆಯಿಂದ ಅದೇ ಮಾಡಿದ್ದೇನೆ. ಅವ್ರ ಕೈ ಮುಗಿದು ಕೇಳಿದ್ದೇನೆ, ನೀವು ನನಗೊಂದು ಸಮಯ ಕೊಡಿ ಅಂತ ಇವಾಗ ಕೇಳ್ತೇನೆ. ಇಲ್ಲಿವ್ರು ಕೇಳಲಿಲ್ಲ, ಈಗ ಕೇಳ್ತೇನೆ. ಕೊಟ್ಟರೆ ಹೋಗಿ ಯಾರ್ದೋ ತಪ್ಪು ಒಪ್ಪು ಬಿಟ್ಬಿಡೋಣ ಸರ್. ನಿಮಗೆ ಮೊಮ್ಮಗ ಹುಟ್ಟಿದ್ದಾನೆ, ಇವ್ರಿಗೂ ಮೊಮ್ಮಗ ಹುಟ್ಟಿದ್ದಾನೆ. ಕುಟುಂಬಗಳಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಬಗೆಹರಿಸ್ಕೊಂಬಿಡೋಣ, ಇವರಿಬ್ಬರನ್ನ ಒಂದು ಮಾಡೋಣ ಅನ್ನೋಂಥ ಮನವಿನ ಇಡ್ತೇನೆ. ಇಲ್ಲೂ ಕೂಡ ಅದನ್ನೇ ಮಾಡಿದ್ದೇನೆ. ಈಗ ಒಂದು ಸ್ವಲ್ಪ ಕೋರ್ಟು ಕಚೇರಿ ಅಂತ ಇದೆ. ಇನ್ನೊಂದು ವಾರದಲ್ಲಿ ಎಲ್ಲ ಸ್ಟಡಿ ಮಾಡಿ ಅವ್ರ ತಂದೆ ತಾಯಿಗಳ ಹತ್ರನೂ ಪರ್ಮಿಷನ್ ತಗೊಂಡು ಕೇಳಿ ಇದಕ್ಕೊಂದು ಇತ್ಯರ್ಥ ಮಾಡಬೇಕು ಅಂತ ನನ್ನ ಅನಿಸಿಕೆ ಅಷ್ಟೆ.
ಈಗ ಸದ್ಯಕ್ಕೆ ಸರ್ ಯುವಕ ಹುಡುಗ ಏನಿದ್ದಾನೆ ಅವಾಯ್ಡ್ ಮಾಡ್ತಿರೋದು ಯಾವ ಕಾರಣಕ್ಕೆ ಅನ್ನುವಂಥದ್ದು, ಯಾಕಂದರೆ ನೀವು ಕೂಡ ಒಂದಷ್ಟು ಮಾತುಕತೆಯನ್ನು ಮಾಡಿದ್ರಿ, ಈ ಅಂತಸ್ತು, ಶ್ರೀಮಂತಿಗೆ, ಬಡತನ ಇದೇನಾದರೂ ಅಡ್ಡಿ ಬರ್ತಾ ಇದೆಯಾ ಹೇಗೆ ಅನ್ನೋದು? ಸರ್, ಈಗ ಹುಟ್ಟದ ಶ್ರೀಮಂತರಾಗಿದ್ದವ್ರಿಗೆ ಅದರ ಬಡತನ ಗೊತ್ತಿರಲ್ಲ. ಈಗ ನನಗೆ ಗೊತ್ತಿರೋಂಗೆ ಆ ಹುಡುಗನ ತಂದೆ ತಾಯಿಗಳು ಕಷ್ಟಪಟ್ಟು ಶ್ರೀಮಂತರಾಗಿರ್ತಾರೆ. ಸೊ ಈ ವಿಚಾರದಲ್ಲಿ ಸಿರಿತನ ಬಡತನ ಅನ್ನೋ ಪ್ರಶ್ನೆ ಇಲ್ಲ. ಈಗ ಮತ್ತು ಏನಕ್ಕೆ ಅವಾಯ್ಡ್ ಮಾಡೋದು? ಅಲ್ಲ, ಅದಕ್ಕೆ ಕಾರಣಗಳು ಅವರವರ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಾಗೋಲ್ಲ. ಆದರೆ ಒಂದು ಸ್ಪಷ್ಟ, ಆ ಮಗುವಿಗೆ ತಂದೆ ಕಾರಣ 1000 ಇರಲಿ, ಈಗ ನಡೆದೋಗಿರೋದಕ್ಕೆ ಪ್ರತಿಫಲಕ್ಕೆ ರಿಸಲ್ಟ್ ಕೊಟ್ಟಾಗಿದೆ. ಈಗ ಅವರು ತಿರಸ್ಕಾರನೂ ಮಾಡೋಕ್ಕಾಗೋದಿಲ್ಲ, ಒಪ್ಪಲೇಬೇಕಾಗ್ತದೆ. ಯಾವಾಗಲೂ ಒಪ್ಪೋ ಬದಲು ಈಗ ಸರಿ ಹೋಗಲಿ ಅಂತ ಹೇಳೋದು. ಆ ಹುಡುಗನಿಗೆ ಸ್ವಲ್ಪ ಏನೋ ಬೇರೆ ಬೇರೆ ರೀತಿಯಲ್ಲಿ ಯಾರಾದರೂ ಹೇಳ್ಕೊಟ್ಟಿರ್ಬೋದು, ಅವ್ರ ತಂದೆ ತಾಯಿಗಳಿಗೂ ಕೂಡ ಹೇಳ್ಕೊಟ್ಟಿರ್ಬೋದು, ಯಾರಾದರೂ ಹೇಳ್ಕೊಟ್ಟಿರ್ಬೋದು, ಅಥವಾ ಕೊಡದೇನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಹುಡುಗಿ ವಿದ್ಯಾವಂತೆ, ಆಮೇಲೆ ಹುಡುಗಿ ಮತ್ತು ಹುಡುಗ ಪ್ರೀತಿಸಿದ್ದವರು, ಇಷ್ಟಪಟ್ಟಿರೋರು ಅಷ್ಟೇ. ಅದರಿಂದ ಏನಂತ ದೊಡ್ಡ ಅಪರಾಧ ಏನಾಗಲಿಲ್ಲ. ಇದು ಇಬ್ಬರು ಒಪ್ಕೊಂಡ್ಬಿಟ್ರೆ 5 ನಿಮಿಷದ ಕೆಲಸ, ಒಂದೇ 5 ನಿಮಿಷದ ಕೆಲಸ ಇದು. ಇಲ್ಲಿ ಪ್ರತಿಷ್ಠೆ ತೊಗೊಳ್ಳೋ ಅಂಥದ್ದು ಯಾವುದೂ ಇಲ್ಲ ಇಲ್ಲಿ. ಆಮೇಲೆ ಇವರು ಪಾಪದವ್ರು, ಇವರು ಪಾಪ ಹೆಣ್ಣು ಮಗುಗೆ ಜೀವನ ಸಿಕ್ಕಿದ್ರೆ ಸಾಕು ಅಂತ ಹೇಳೋರು. ಆಮೇಲೆ ಅವ್ರ ಪಾಪ ದೇವರು ಚೆನ್ನಾಗಿಟ್ಟಿದ್ದಾನೆ, ಅವರು ಇವ್ರಿಗೂ ಹೋಲಿಕೆ ಹಾಕ್ಬೇಕಾಯ್ತು. ಬರೋ ಹೆಣ್ಣುಮಗಳು ಒಳ್ಳೆಯವಳಾಗಿರಬೇಕು ಅಂತ ಒಳ್ಳೆ ಹುಡುಗಿ ಇದ್ದಾಳೆ, ಮಾಡಬಾರ್ದು ಒಂದು ಸಣ್ಣ ತಪ್ಪು ಮಾಡಿಬಿಟ್ಟಿದ್ದಾಳೆ ಇಷ್ಟೇ. ಏನು ಯಾರು ಮಾಡದೇ ಇರೋದನ್ನೇನು ಈ ಹುಡುಗಿನೂ ಮಾಡಿಲ್ಲ, ಆ ಹುಡುಗನೂ ಮಾಡಿಲ್ಲ. ಈಗ ಜೈಲಲ್ಲಿದ್ದಾನೆ. ನಮಗೆ 21 ವರ್ಷ ಇವರೇ, ತುಂಬ ಚೆಂದ ಇದ್ದಾನೆ, ತುಂಬ ಚೆಂದ ಇದ್ದಾನೆ. ಆ ಮಗುತು ಕೂಡ ತುಂಬ ಚೆನ್ನಾಗಿದೆ. ಒಂಥರ ತುಂಬ ಒಳ್ಳೆ ಫ್ಯಾಮಿಲಿಗಳಿದು. ಏನು ಮಧ್ಯದಲ್ಲಿರೋದನ್ನು ಗೋಡನ್ನು ತೆಗೆದ್ರೆ ಒಳ್ಳೆಯದಾಗ್ಬೋದು. ನೀವು ಕೂಡ ತುಂಬ ಪ್ರಯತ್ನವನ್ನು ಪಟ್ರಿ ಸರ್, ಆ ಕಡೆಯಿಂದ ಏನು ಸ್ಪಂದನೆ ಬಂತು ಅನ್ನೋದು ಇನ್ನೂ ಗೊತ್ತಿಲ್ಲಲ್ಲ ಈಗ. ಬಟ್ ಒಂದಂತೂ ಹೇಳೋಕ್ಕೆ ನಾನು ಸಮಾಜದ ಹೊತ್ತಿಂದ ಹೇಳ್ತೀನಿ, ಈ ಹುಡುಗಿ ಕೈ ಅಂತೂ ನಮ್ಮ ಸಮಾಜ ಬಿಡೋಲ್ಲ, ಬಿಡಲ್ಲ. ಅದೆಲ್ಲ ಕಲ್ಪನೆಯೂ ಯಾರು ಮಾಡೋದು ಬೇಡ. ನಾವು ಒಂದಾಗೋಕ್ಕೋಸ್ಕರ ಎಷ್ಟು ಕೆಳಗಡೆ ಬಗ್ಗಬೇಕೋ ಬಗ್ತೀವಿ, ಕಾಲಿಡಿಯೋ ಪರಿಸ್ಥಿತಿ ಬಂದರೂ ಹಿಡಿತೇವೆ. ಆದರೆ ನಮ್ಮ ಮಗು ಕೆಟ್ಟದಾಗತ್ತೆ ಅಂದರೆ ಬಿಡೋದಿಲ್ಲ. ಅದು ಈ ಕಾನೂನು ತಾನೇ. ಸಂವಿಧಾನದಲ್ಲಿ ನಾನು ಭಾಳಷ್ಟು ಸಾರಿ ಹೇಳ್ತೇನೆ, ಸಂವಿಧಾನದಲ್ಲಿರ್ತಕ್ಕಂಥ ನ್ಯಾಯಾಂಗ ಅನ್ಯಾಯಕ್ಕೊಳಪಟ್ಟರು ಹೆಣ್ಣು ಮಗಳನ್ನು ಕೈ ಬಿಟ್ಟಿದ್ದು ಇತಿಹಾಸನೇ ಇಲ್ಲ. ಹಂಗಿರೋ ಕಣ್ಮುಂದೆ ಮಗು ಇದ್ಕೊಂಡು ನಾನು ಮಾಡಿಬಿಟ್ಟು ತಿರುಗಾಡ್ತೀನಿ, ನಾನು ಬದುಕೋತೀನಿ ಅಂದರೆ ನಾವೆಲ್ಲ ಸುಮ್ಮನೆ ಇರ್ತೀವ? ಇಟ್ಸ್ ಪಾಸಿಬಲ್. ಮತ್ತೊಂದು ವಿಚಾರ ಅದೇ, ಈಗ ನೀವು ಹೇಳಿದ್ರಿ, ಸೊ ಆ ವ್ಯಕ್ತಿ ಅಲ್ಲಿ ಹೋದಾಗ ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ, ನಾನು ಮದುವೆ ಆಗಲ್ಲ, ಅಥವಾ DNA ಆ ಬಳಿಕ ಇತ್ತೀಚೆಗೆ DNA ಪರೀಕ್ಷೆ ಮಾಡಿಸಿ ಅದು ಇದು ಅಂತೆಲ್ಲ ಹೇಳ್ತಿರುವಂಥದ್ದು. ಸೊ ಇನ್ನು ಮುಂದೆ ನೀವು ಯಾವ ರೀತಿಯಾಗಿ ಇದೇ ಇದರಲ್ಲಿ ಹೋಗ್ತೀರಾ, ಅಥವಾ ಕಾನೂನು ಪ್ರಕ್ರಿಯೆಗಳನ್ನು ಏನಾದರೂ ನೋಡಿ? ಏನು ನಾನು ಮಾಡಲ್ಲ, ಅವರೇ ಮಾಡ್ತಾರೆ. ಈಗ DNA ಮಾಡೇನೆ ಅವ್ನ ಮಗು ಅವನದು ಅಂತ ಅನ್ನಿಸ್ಕೋಬೇಕಂದ್ರೆ ಲೆಟ್ ದೆಮ್ ಡು, ಮಾಡಲಿ, DNA ಮಾಡಲಿ. ಅಪ್ಪ ಆದ್ರೇ ಮದುವೆ ಆಗ್ತೀನಿ ಅಂದರೆ ಮದುವೆ ಆಗಲಿ, ಅಷ್ಟೇ ತಾನೇ. ಈಗ ನೀವು ಏನು ಆರೋಪಗಳು ಮಾಡ್ಬೋದು, ಜಾಸ್ತಿ ಆ ಮಗುನೇ ನಂದಲ್ಲ ಅಂತ ಹೇಳ್ಬಿಡ್ಬೋದಾ? DNA ಮಾಡ್ಬೋದಾ? DNA ಏನಿದೆಯೋ ಅದೇ ತಾನೇ ಬರುತ್ತೆ. ಆವಾಗ ಈಗಾದರೂ 100 ಸುಳ್ಳು ಹೇಳ್ಕೊಬೋದು. DNA ಮಾಡಿದ್ಮೇಲೆ ಏನು ಹೇಳ್ತೀರಾ ನೀವು? ಸರ್ಟಿಫಿಕೇಟ್ ಏನು ಹೇಳ್ತೀರಾ? DNA ಅವ್ರ ಮಗು ಅಂತ ಬಂದರೆ ಏನು ಹೇಳ್ತೀರಾ ನೀವು? ಇಲ್ಲ, ನಂತರ ಆ ಥರ ನಾನು ಮಾತಾಡೋದಿಲ್ಲ. ಅದೆಲ್ಲ ಸಾಧ್ಯನಾ? ಆಮೇಲೆ DNA ಮೋಸ ಆಗುತ್ತೆ, ಅವೆಲ್ಲ ಕಲ್ಪನೆ ಮಾಡ್ಕೊಳೋದು ಬೇಡ ಯಾರೂ. ನಮ್ಮ ಸೈನ್ಸ್ ಭಾಳ ಮುಂದುವರೆದಿದೆ. DNA ಏನಿದೆ ಏನು ಅದೇ ಆಗುತ್ತೆ. ಮತ್ತು DNA ಮಗು ಅವಂದೇ ಅಂತ ಗೊತ್ತಾದ ಮತ್ತು ಇಷ್ಟೊಂದು ಅವ್ಯವಸ್ಥೆ ಯಾಕೆ? ಇದು ಮೊದಲೇ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಂಬಿಡ್ಬೋದಾಗಿತ್ತು. ಅದೆಲ್ಲ ಆಗಲ್ಲ. ಮಾಡಲಿ, ಅವ್ರು ಕೇಸ್ ಮಾಡಲಿ, ಏನು ಬೇಕಾದ್ರೆ ಮಾಡಲಿ. ನಮ್ಮ ಹುಡುಗಿಗೆ ನಾನು ಹೇಳಿದ್ದೀನಿ, ನೀನೇನು ಮಾಡಬೇಡ, ದೇವರಿದ್ದಾನೆ, ಹೆಣ್ಮಕ್ಳ ಆಶೀರ್ವಾದ ಇರ್ತದೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ದಾರಿ ತಪ್ಪಿಟ್ಟಿದ್ದಾರೆ, ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಿರ್ತಾನೆ. ಅದೇ ರೀತಿ ನಿನಗೂ ಒಳ್ಳೇದಾಗುತ್ತೆ, ಸಮಾಜ ಇದೆ ನಿನ್ನ ಜೊತೆಯಲ್ಲಿ, ನೀನೇನು ಹೆದರಬೇಡಮ್ಮ ಅಂತ ಹೇಳಿದ್ದೀನಿ. ನಾನು ಕೂಡ ತುಂಬ ಪರ್ಸ್ನಲ್ಲಾಗಿ ತೊಗೊಂಡು ಈ ಇಶ್ಯೂನ ನೋಡ್ತಾಯಿದ್ದೀನಿ. ಇನ್ನು ಮುಂದೆ ನೋಡೋಣ. ಕಾನೂನು ಇರೋದ್ರಿಂದ ಹೆಚ್ಚಾಗಿ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಕಾನೂನಲ್ಲಿ ಏನೇನು ಹೆಂಗೆ ಮಾಡಬೇಕು ಅಂತ ನಮಗೂ ಇಷ್ಟು ವರ್ಷ ಆಗಿದೆ, ನಮಗೂ ಸ್ವಲ್ಪ ಅನುಭವ ಇದೆ, ಮಾಡ್ತೀನಿ. ಬಟ್ ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ತಾಯಿ ಒಪ್ಕೊಂಡು ಮದುವೆ ಮಾಡಿದ್ರೆ ಆಗೋಷ್ಟು ಸಂತೋಷ ಇದೆಯಲ್ಲ, ಇನ್ಯಾವುದ್ರಲ್ಲೂ ಸಿಕ್ಕೋಲ್ಲ. ಎಲ್ಲ ವೇಸ್ಟ್. ಈಗ ಬಲವಂತವಾಗಿ ಪಡೆಯೋಕ್ಕಿಂತನೂ ಪ್ರೀತಿಯಿಂದ ಪಡೆಯೋಣ.
ಕೊನೆಯದಾಗಿ ಸರ್, ಓಕೆ, ನೀವು ಹೇಳಿದ್ರಿ ಗೊತ್ತಿದೆ ಈಗ ಈ ರೀತಿ ಮಗುವಾಗಿರುವಂಥದ್ದು ಕಾನೂನು ಪ್ರಕಾರವಾದರೆ ಅದು ಬೇರೆ ರೀತಿ ಆಗುತ್ತೆ, ನಿಮಗೂ ಅಥವಾ ಯಾರಿಗೂ ಕೂಡ ಅದು ಇಷ್ಟ ಇಲ್ಲ. ಹಾಗಾಗಿ ಆ ಹುಡುಗನ ಹತ್ರ, ಆ ಕುಟುಂಬದ ಹತ್ರ ಏನು ನೀವು ಒಬ್ಬರು ಹಿರಿಯರಾಗಿ ಈಗ ಒಂದು ಸಮಾಜದ ಮುಖ್ಯಸ್ಥರಾಗಿ ಏನನ್ನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಅನ್ನೋದು? ನೋಡಿ, ಮಾನಕ್ಕಿಂತ ದೊಡ್ಡದು ಜೀವನ, ಮಾನಕ್ಕಿಂತ ದೊಡ್ಡದು ಜೀವನ. ಇಬ್ಬರೇ ಗಂಡ ಹೆಂಡತಿ ಆಗಿದ್ದರೆ ಯೋಚನೆ ಮಾಡೋದಿಲ್ಲ, ಒಂದು ಮಗು ಇದೆ. ಅದರಿಂದ ಆ 3 ಜೀವಗಳ ಜೀವನ ಮುಖ್ಯ. ಏನೇ ಆದ್ರೂ ಅವ್ರ ಮಗ ಆ ಹುಡುಗ, ಏನೇ ಆದ್ರೂ ಈ ಮಗು ಅವರ ಅಪ್ಪ, ಆ ಹುಡುಗನ ಮಗು. ಇದನ್ನು ಯಾವುದೇ ರೀತಿಯಲ್ಲೂ ಬೇರೆ ಮಾಡುವಂಥ ಆಲೋಚನೆ ಮಾಡೋದಕ್ಕಿಂತ ಒಂದು ಸಾರಿ ಅವರೇ ತಪ್ಪು ಮಾಡಿದ್ರು, ಇವರೇ ತಪ್ಪು ಮಾಡಿದ್ರು, ಅದೆಲ್ಲ ಬದಿಗೊತ್ತಿ ನಾಳೆ ದಿನನ ನೋಡಿಕೊಂಡು ಅವರು ದೊಡ್ಡ ಮನಸ್ಸಿನಿಂದ ಬಿಡಯ್ಯ ಆಯಿತು, ನನ್ನ ಮಗ ಮಾಡಿದ್ದಾನೆ, ನಾನು ಮನೇಲಿ ತಗೊಂಡು ತುಂಬಿಸ್ಕೊಂಡಿದ್ದೀನಿ, ನಾನು ಸೊಸೆಯಾಗಿ ಸ್ವೀಕಾರ ಮಾಡಿದ್ದೀನಿ ಅಂದರೆ ಇಡೀ ರಾಜ್ಯದ ಜನತೆ ಅವ್ರನ್ನ ಮೆಚ್ಚಿಬಿಡುತ್ತೆ ಅಲ್ವಾ? ದೊಡ್ಡ ಮನಸ್ಸು ಅಲ್ವಾ? ನನ್ನ ಮಗ ಯಾರು ಮಾಡದಿರೋದು ಮಾಡಿಲ್ಲ ಬಿಡಯ್ಯ, ನನಗೆ ನನ್ನ ಮೊಮ್ಮಗನ ಕೊಟ್ಟಿದ್ದಾನೆ ಅವನು, ಖಂಡಿತ ನನ್ನ ಸೊಸೆ ಆಯ್ತು ಬಿಡ್ರೆ ಏನೋ ವಯಸ್ಸಲ್ಲಿ ಮಾಡಿದ್ದಾನೆ ತಪ್ಪು, ಅಕ್ಸೆಪ್ಟ್ ಮಾಡ್ತೀನಿ ಅಂತ ಮಾಡಿಬಿಟ್ರೆ ಇಡೀ ರಾಜ್ಯದ ಜನ ಅವ್ರನ್ನ ಒಪ್ಪಿಬಿಡುತ್ತೆ. ನಾನು ಅದನ್ನೇ ಬಯಸ್ತೀನಿ ಅವರಿಂದ. ಅದು ಆಗುತ್ತೆ. ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ಭಾಳ ದೊಡ್ಡ ವ್ಯಕ್ತಿಗಳಿದ್ದಾರೆ, ಈ ವಿಚಾರ ಎಲ್ರಿಗೂ ಗೊತ್ತಿರುತ್ತೆ ಈಗ. ಆಮೇಲೆ ಇದೊಂದು ಏನಂತಾರೆ, ಗಾಡ್ಸ್ ಓನ್ ಕಂಟ್ರಿ ಅಂತಾರಲ್ಲ, ಆ ಥರ ಅದಕ್ಕೆ ಹತ್ರನೇ ಇರೋದು. ದೇವ್ರನ್ನ ನಂಬುವಂಥದ್ದು, ಧರ್ಮಗಳನ್ನ ನಂಬುವಂಥದ್ದು, ಧಾರ್ಮಿಕ ಪದ್ಧತಿ ನಂಬುವಂಥವ್ರು ಯಾರೂ ಹೆಣ್ಮಕ್ಳಿಗೆ ಅನ್ಯಾಯ ಆಗಬೇಕು ಅಂತ ಭಾವಿಸೋದಿಲ್ಲ. ಆ ಥರ ಭಾವಿಸಿದವರು ಆಗಲಿಂದವರು ಉಳಿದೂ ಇಲ್ಲ. ಇದೆಲ್ಲ ನೋಡಿರ್ತಾರೆ. ನನಗೆ ತುಂಬ ಜನ ದೊಡ್ಡವರು ಈ ದಕ್ಷಿಣ ಕನ್ನಡದಲ್ಲಿ ತುಂಬ ಜನ ಗೊತ್ತಿದ್ದಾರೆ, ಹೆಸರು ಹೇಳಲ್ಲ ನಾನು. ಅವ್ರಿಗೆಲ್ಲ ನಾನು ರಿಕ್ವೆಸ್ಟು ಮಾಡ್ತೇನೆ, ನಾಳೆಯಿಂದ ಅದೊಂದು ಬಗೆಹರಿಸ್ಕೊಟ್ಬಿಡಿ ಅಂತ. ಅವರೆಲ್ಲ ಮಾಡ್ತಾರೆ. ಅವರೆಲ್ಲ ಜನನ ತಪ್ಪು ದಾರಿಯಿಂದ ಒಳ್ಳೆಯ ದಾರಿಗೆ ತರೋವಂಥವರೇ ದಕ್ಷಿಣ ಕನ್ನಡದಲ್ಲಿರುವಂಥವ್ರು. 100% ಇದನ್ನೆಲ್ಲ ಅವ್ರಿಗೆ ಚುಟ್ಟಿಗೆ ಹೊಡೆಯೋ ಕೆಲಸ ಅವ್ರು ಮಾಡಿಬಿಡ್ತಾರೆ. ಖಂಡಿತ ಈ ಪ್ರಕರಣ ಸುಗಂತಿ ಆಗುತ್ತೆ, ಹಾಗೇ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಗುತ್ತೆ. ಎಲ್ಲದಕ್ಕೂ ಮೂಲ ಕಾರಣ ಆ ಹುಡುಗನ ತಂದೆ ತಾಯಿಗಳೇ ಆಗಬೇಕು ಅಂತ ನಾನು ಭಾವಿಸೋದು. ಥ್ಯಾಂಕ್ ಯು ಸರ್.